ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವ ಶಂಕೆ 67 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ. ಹೌದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಮಧ್ಯಾಹ್ನ ವಿದ್ಯಾರ್ಥಿಗಳು ಬಿಸಿ ಊಟ ಸೇವಿಸುತ್ತಿದ್ದ ವೇಳೆ ಓರ್ವ ವಿದ್ಯಾರ್ಥಿಯ ತಟ್ಟೆಯಲ್ಲಿ ಹಲ್ಲಿಯ ಬಾಲದಂತಹ ವಸ್ತು ಪತ್ತೆಯಾಗಿದೆ. ಇದರಿಂದ ಶಾಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಗಾಬರಿಗೊಂಡಿದ್ದಾರೆ. ಯಾವುದೋ ಒಂದು ಮಗುಗೆ ಅಲ್ಲಿ ಬಾಲ ಸಿಕ್ಕಿರೋ ಥರ ಕಾಣಿಸ್ತು. ಹಾಗಾಗಿ ಆ ಮಗು ತೋರಿಸಿದೆ ಟೀಚರ್ಸ್ಗೆ. ಅವರು ಅದು ಬಾಲನ ಅಲ್ವಾ ಅಂತ ಕನ್ಫರ್ಮ್ ಇಲ್ಲ ನಮಗೆ. ಆದರೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವತ್ತು ಪ್ರೆಸೆಂಟ್ ಇದ್ದಂಥ 69 ಮಕ್ಕಳಲ್ಲಿ 67 ಮಕ್ಕಳು ಊಟ ಮಾಡ್ತಾ ಇದ್ದವರು. ಅಷ್ಟು ಜನನ ಇವತ್ತು ಪ್ರಿಕಾಷನರಿ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ. ಯಾರಿಗೂ ಯಾವ ಸಿಂಟಮ್ಸು ಇಲ್ಲ, ವಾಂತಿ ಭೇದಿ ಆ ಥರದ್ದು ಏನೂ ಇಲ್ಲ. ಘಟನೆಯ ಬಳಿಕ ಬಿಸಿ ಊಟ ಸೇವಿಸಿದ 67 ವಿದ್ಯಾರ್ಥಿಗಳನ್ನ ಮಳವಳ್ಳಿ ತಾಲೂಕು ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸದ್ಯ ವೈದ್ಯರು ಮಕ್ಕಳ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು, ಯಾವುದೇ ವಿದ್ಯಾರ್ಥಿಯಲ್ಲೂ ಅಸ್ವಸ್ಥತೆ ಲಕ್ಷಣಗಳು ಕಂಡು ಬಂದಿಲ್ಲ ಎಂದು ತಿಳಿದು ಬಂದಿದೆ. ಇದೇ ವೇಳೆ ಮಕ್ಕಳಿಗಿಂತ ಮೊದಲು ಆಹಾರ ಸೇವಿಸಿದ ಅಡುಗೆ ಸಿಬ್ಬಂದಿಗೂ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ. ಯಾವುದೇ ಆರೋಗ್ಯ ಏರುಪೇರು ಕಂಡು ಬರುತ್ತಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಯಲ್ಲಿ ನಿಗಾದಲ್ಲಿ ಇರಿಸಿ ತಪಾಸಣೆ ನಡೆಸಲಾಗುತ್ತಿದೆ. ಘಟನೆ ಕುರಿತು ಸಂಬಂಧಿತ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮಾಡುವಾಗ ಯಾವುದೋ ಒಂದು ಮಗುಗೆ ಅಲ್ಲಿ ಬಾಲ ಸಿಕ್ಕಿರೋ ಥರ ಕಾಣಿಸ್ತು. ಹಾಗಾಗಿ ಆ ಮಗು ತೋರಿಸಿದೆ ಟೀಚರ್ಸ್ಗೆ. ಅವರು ಅದು ಬಾಲನ ಅಲ್ವಾ ಅಂತ ಕನ್ಫರ್ಮ್ ಇಲ್ಲ ನಮಗೆ. ಆದರೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವತ್ತು ಪ್ರೆಸೆಂಟ್ ಇದ್ದಂಥ 69 ಮಕ್ಕಳಲ್ಲಿ 67 ಮಕ್ಕಳು ಊಟ ಮಾಡ್ತಾ ಇದ್ದವರು. ಅಷ್ಟು ಜನನ ಇವತ್ತು ಪ್ರಿಕಾಷನರಿ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ. ಯಾರಿಗೂ ಯಾವ ಸಿಂಟಮ್ಸು ಇಲ್ಲ, ವಾಂತಿ ಭೇದಿ ಆ ಥರದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಅಡುಗೆಯವರು ಊಟ ಮಾಡಿದರು, ಟೀಚರು ಊಟ ಮಾಡಿದರು, ರುಚಿ ನೋಡಿದರು. ಅಡುಗೆಯವರು ಈ ಮಕ್ಳಿಗೆ ಬಡಿಸೋಕ್ಕೂ ಮುಂಚೆ ಊಟನೂ ಕೂಡ ಮಾಡಿದರು. ಅವರು ಏನೂ ಆಗಿಲ್ಲ, ಅವರು ಎಲ್ಲ ಚೆನ್ನಾಗಿದ್ದಾರೆ. ನಾವು ಮುಂಚಿತವಾಗಿ ಒಂದು ಪ್ರಿಕಾಷನ್ಸ್ ತೊಗೊಳ್ಳೋಣ ಅಂತ ಡಾಕ್ಟರ್ನ ಕರ್ಕೊಂಡು ಬಂದ್ವಿ. ಫಸ್ಟ್ 3 ಮಕ್ಕಳು ಬಂದಿದ್ದವರು ಆರಾಮಾಗಿದ್ದರು. ಅದಾದಮೇಲೆ ಎಲ್ಲರೂ ಇದರಿಂದಾನೇ ಆ್ಯಂಬುಲೆನ್ಸ್ ಕಳಿಸಿದ್ರೆ ನಮ್ಮ ಜೀಪ್ ಜನ ಕರ್ಕೊಂಡು ಬಂದಿದ್ದರು. ಯಾರಿಗೂ ಯಾವ ಸಿಂಟಮ್ಸ್ ಇಲ್ಲ, ಏನೂ ತೊಂದರೆ ಆಗಿಲ್ಲ. ನಾವೇ ಮುನ್ನೆಚ್ಚರಿಕೆ ತಗೊಂಡು ಕರ್ಕೊಂಡು ಎಲ್ಲ ಮಕ್ಕಳು ಸ್ಯಾಂಪಲನ್ನು ಟೆಸ್ಟಿಗೂ ಕಳಿಸ್ತಾ ಇದ್ದೀವಿ. ಅದೇ ನಿಜಾನ ಸುಳ್ಳು ಅಂತ ತಿಳ್ಕೋಬೇಕು. ಅಷ್ಟು ಮಕ್ಕಳು ಬಂದಿದ್ದಾರೆ. ಎಲ್ಲ ಆರಾಮಾಗಿದ್ದಾರೆ. ಎಲ್ಲ ಆರಾಮಾಗಿದೆ. ಯಾಕಂದ್ರೆ ಯಾರಿಗೂ ಏನೂ ಆಗಿಲ್ಲ. ಶಿಕ್ಷಕರು ಎಲ್ಲ ಇದ್ದಾರೆ. ಮೊದಲು ಕರ್ಕೊಬಂದು 3 ಮಕ್ಕಳಿಗೆ ಸ್ವಲ್ಪ ವಾಂತಿ ಥರ ಇಲ್ಲ, ಅವರು ಹೆದರ್ಕೊಂಡಿದ್ರು. ಊಟ ಮಾಡಿಬಿಟ್ಟಿದ್ರು. ಆ ಮಕ್ಕಳು ಊಟ ಕೂತಿದ್ರು, ಒಂದೊಂದು ಕೂತು ತಿಂದಿದ್ರು. ಮಿಕ್ಕದವರು ಮಕ್ಕಳು ಊಟ ಮಾಡಿಬಿಟ್ಟಿದ್ರು. ಇವತ್ತು ಮಳೆ ಬರ್ತಾ ಇರೋದ್ರಿಂದ ಸರದಿ ಸೈಡಲ್ಲಿ ಕೂರಿಸಿ ಊಟ ಮಾಡಿಸಿರ್ಲಿಲ್ಲ. ತರಗತಿ ಕೋಣೆ ಒಳಗೆ ಕೊಟ್ಟಿದ್ರು. ಆ 3 ಮಕ್ಕಳು ಊಟ ಮುಗಿಸ್ಬಿಟ್ಟಿದ್ರಿಂದ ಫಸ್ಟ್ ಅವ್ರಿಗೆ ಕಳಿಸ್ಬಿಟ್ಟು ಅಬ್ಸರ್ವೇಷನ್. ಯಾವ ಮಕ್ಕಳು ಆರಾಮಾಗಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಇನ್ನು ನೆಕ್ಸ್ಟ್ ಒಂದೊಂದು ತಿಂದವ್ರನ್ನೂ ಕರ್ಕೊಂಡು ಬಂದಿದ್ದೀವಿ. ರಾವಣಿ ಇಲ್ಲಿ ಅಡುಗೆ ಮಾಡುವಾಗ ಮಕ್ಕಳಿಗೆ ಏನೋ ವಸ್ತು ಸಿಕ್ಕಿದೆ ಅಂತ ಅಂದ್ಬಿಟ್ಟು ತೋರಿಸಿದೆ ಒಂದು ಜಯಾರು. ಆದರೆ ಬೇರೆ ಮದಿ ಬಾಲನ ಏನೋ ಪ್ರಿಡಿಕ್ಟ್ ಮಾಡ್ಕೊಂಡು ಆ ಮಕ್ಕಳನ್ನ ಅಷ್ಟು 61 ಮಕ್ಕಳಿಗೂ ಊಟ ಮಾಡಿರ್ತಕ್ಕಂಥ ಅಷ್ಟು ಜನ ಮತ್ತು ಅಡುಗೆಯನ್ನು ಊಟ ಮಾಡಿದ್ದು ಶಿಕ್ಷಕರು ಊಟ ಮಾಡಿದ್ದು. ಅಷ್ಟು ಜನರಿಂದ ನಾವು ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ. ಡಾಕ್ಟ್ರು ನೋಡಿ ಎಲ್ಲ ಸ್ಟೇಬಲ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಫುಡ್ ಸ್ಯಾಂಪಲ್ನ ಕೂಡ ಟೆಸ್ಟಿಗೆ ಕಳಿಸ್ತಾ ಇದ್ವಿ. ಏನೂ ಆಗಿಲ್ಲ. ನಾವೇ ಪ್ರಿಕಾಷನ್ಸ್ ತೊಗೊಂಡ್ರೆ ಮಕ್ಕಳನ್ನ ತಗೊಂಡು ಬಂದಿದ್ದೆ. ಏನೋ ಅಂತ ಆ ವಸ್ತು ಏನೋ ಅಂತ ಇನ್ನೂ ಗೊತ್ತಾಗಿಲ್ಲ, ಕನ್ಫರ್ಮ್ ಆಗಿಲ್ಲ ಏನಿರ್ಬೋದು ಅಂತ. ಅದನ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ. ಪ್ರಿಕಾಷನ್ಸ್ ತೊಗೊಂಡು ಕರ್ಕೊಂಡು ಬರೋದು ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಾನು ನಡ್ಕೊಂಡು ಬಂದಿದ್ದೀವಿ, ಏನೂ ಸಮಸ್ಯೆ ಇಲ್ಲ. ಮೇಡಮ್ ಕ್ಲಾಸ್ ಎಷ್ಟಿಲ್ಲ? 1 ಆಗಿದ್ದು 7 ಒಟ್ಟು 72 ಮಕ್ಕಳು. ಅದರಲ್ಲಿ ಇವತ್ತು 69 ಮಕ್ಕಳು ಇರೋರಿದ್ರು. 69 ಮಕ್ಕಳಲ್ಲಿ 3 ಮಕ್ಕಳು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಊಟ ಮಾಡಿದ್ರು. ಇನ್ನೂ ತೆಕ್ಕೊಂಡು ಅಡುಗೆ ಮಾಡುವಂತ ಏನಾರು ಏನೂ ಸಮಸ್ಯೆ ಇಲ್ಲ. ಇವತ್ತು ಏನಾಯಿತು ಅಂದರೆ ಮಳೆ ಬರ್ತಾ ಇದ್ದಿದ್ದರಿಂದ ಸರ್ದಿ ಸಾಂಬಾರನ್ನು ಉಳಿಸಿ ಊಟ ಕೊಟ್ಟಿದ್ದ ಅವರನ್ನು ಕ್ಲಾಸ್ ರೂಮ್ಗಳಲ್ಲಿ ಊಟ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗಿದೆಯೋ ಗೊತ್ತಾಗಿಲ್ಲ. ನಾವು ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಕರ್ಕೊಂಡು ಬಂದು ಏನೂ ಆಗಿಲ್ಲ. ಯಾವ ಮಕ್ಕಳಿಗೂ ಏನೂ ಸಮಸ್ಯೆ ಇಲ್ಲ. ನಾವೇ ಪ್ರಿಕಾಷನ್ಸ್ ತೊಗೊಂಡು ಬರ್ತಾ ಇದ್ದೀವಿ.